slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no. ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಸೊ ಇವತ್ತು ನಾನಂತೂ ಸಿಕ್ಕಾಬಡೆ ಖುಷಿಯಾಗಿದ್ದೀನಿ. ಏನಕ್ಕಪ್ಪ ಅಂತಂದರೆ, ಇವತ್ತು ನಾನು ನನ್ನ ಒಂದು ಕನಸು ಏನಾಗಿತ್ತು ನನ್ನ ಒಂದು ಜೀವನದಲ್ಲಿ, ಸೊ ಅದನ್ನು ಒಂದು ನನಸಾಗಿದೆ. ಇವತ್ತು ಸಿಕ್ಕಾಬಡೆ ಖುಷಿ ಆಗ್ತಿದೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತಲೇ ಇವತ್ತು ಬಂದಿರೋದು. ಸೊ ಇವತ್ತು ನಾನು ನನ್ನ ಒಂದು ಆ್ಯಕ್ಷನ್ ಕ್ಯಾಮ್ರಾ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಕರೆಂಟ್ಲಿ ಈಗ ನೀವು ನೋಡ್ತಾ ಇದ್ದೀರಾ ನನ್ನ ಒಂದು DJI Action 4, ಓಕೆನಾ. ಸೊ ಈ ಒಂದು ಕ್ಯಾಮ್ರಾ ರೀಸೆಂಟ್ಲಿ ನನ್ನ ಒಂದು ವೈಫ್ ನನಗೆ ಗಿಫ್ಟ್ ಮಾಡಿದ್ದು. ಸೊ ಯಾಕೆಂದರೆ ನಾನು ಮುಂಚೆ ಎಲ್ಲ ನಂದು GoPro Hero 7 ಇತ್ತು. ಸೊ ಹಂಗಾಗಿ ಅದರಲ್ಲಿ ಅಷ್ಟು ನೀಟಾಗಿ ಶೂಟ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಮತ್ತು ಇನ್ನೊಂದು ತುಂಬ ಇಶ್ಯೂಸ್ಗಳು ಬರ್ತಾಯಿತ್ತು, ರೆಕಾರ್ಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಅದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇರಲಿಲ್ಲ, ತುಂಬ ಓವರ್ ಹೀಟ್ ಆಗ್ತಾಯಿತ್ತು. ಮತ್ತು ಇನ್ನೊಂದು ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದ್ರು ಸಹ, ಬಟ್ ಸಮ್ಟೈಮ್ಸ್ ಏನಾಗ್ತಾಯಿತ್ತು, ಆಡಿಯೋ ಮಿಸ್ ಆಗಿಬಿಡ್ತಾಯಿತ್ತು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ, ವೀಡಿಯೋ ಮಾಡಿಕೊಂಡು ಹೋಗಿ ನಂದು ತುಂಬ ಎಲ್ಲ ಆದಮೇಲೆ ಹೋಗಿ ನೋಡಿದ್ರೆ ಆಡಿಯೋನೇ ಇರ್ತಾ ಇರಲಿಲ್ಲ. ಸೊ ಈ ಥರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಬರ್ತಾಯಿತ್ತು ಅದರದ್ದು. ಸೊ ಅದಕ್ಕೋಸ್ಕರ ನಾನು ಅದನ್ನು ಕಂಪ್ಲೀಟಾಗಿ ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡೋಣ, ನಮ್ಮ ಕೈಲಿ ಆಗಲ್ಲ ಬಿಡು, ಯಾಕೆ ಸುಮ್ಮನೆ ಹೊಸ ಕ್ಯಾಮ್ರಾ ಎಲ್ಲ ಯಾರು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು. ಬಟ್ ಏನಂದರೆ ನನ್ನೊಂದು ಆರ್ಥಿಕ ಪರಿಸ್ಥಿತಿನೂ ಅಷ್ಟು ಸರಿ ಇರಲಿಲ್ಲ. ಸೊ ಅದೇ ರೀಸನಿಂದ ಸೊ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ನನ್ನ ಒಂದು ವೈಫ್ ಬಂದು ನನಗಿವಾಗ ಒಂದು ಕ್ಯಾಮ್ರಾನ ಗಿಫ್ಟ್ ಮಾಡಿದ್ದಾಳೆ. ಸೊ ನಿನ್ನ ಕನಸನ್ನ ನೀನು ಯಾವತ್ತೂ ಕೈ ಬಿಡಬಾರ್ದು ಅಂತ ಹೇಳ್ತಾ ನನಗೆ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಇವತ್ತು ಕಂಪ್ಲೀಟಾಗಿ ಇದ್ರ ಬಗ್ಗೆನೇ ವೀಡಿಯೋ ಶೂಟ್ ಮಾಡೋಣ, ಒಂದು ರಿವ್ಯೂ ಮಾಡ್ದಂಗೆ ಇರುತ್ತೆ. ಸೊ ಕ್ಯಾಮ್ರಾ ಯಾರನ್ನ ಹೊಸಬ್ರು ತೊಗೊಳ್ಬೇಕು ಅಂತಿರೋರಿಗೆ ಈ ಥರ ಇದೆ ಅಂತ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಸಿಕ್ಕಾಪಟ್ಟೆ ವಿಂಡೋ ಇದೆ ಮಾತ್ರ, ಗಾಳಿ ಮಾತ್ರ ಸೈಕಾಗಿ ಹೊಡಿತಾ ಇದೆ ನನಗೆ. ಐ ಕ್ಯಾನ್ ಫೀಲ್ ಇಟ್. ನನ್ನ ಬಾಡಿಗೆ ಅಷ್ಟು ರಿಫ್ಲೆಕ್ಟ್ ಆಗ್ತಾಯಿದೆ, ಗಾಳಿ ಅಷ್ಟು ಹೊಡಿತಾ ಇದೆ ನನಗೆ. ಸೊ ಆಡಿಯೋ ಹೇಗೆ ಬರ್ತಾಯಿದೆ ನನಗಂತೂ ಖಂಡಿತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ, ಇದ್ರ ಬಗ್ಗೆ ಒಂದು ರೈಡ್ ರಿವ್ಯೂ ಕೊಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಿಕಾಸ್ ಏನಂತಂದರೆ, ಈಗ ವ್ಲಾಗರ್ಗಳು ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಆಲ್ರೆಡಿ ಮಾಡಿದ್ದಾರೆ, ಬಟ್ ಇಷ್ಟು ಒಂದು ಮೋಟೋ ಬ್ಲಾಗಿಂಗ್ ರಿಲೇಟೆಡಾಗಿ ಯಾರೂ ಮಾಡಿಲ್ಲ ನನ್ನ ಪ್ರಕಾರ. ಸೊ ಅದಕ್ಕೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ, ಹೊಸಬ್ರುಗಳಿಗೆ ಸ್ವಲ್ಪ ಗೊತ್ತಾಗಲಿ, ಹೊಸ ಕ್ಯಾಮ್ರಾ ತೊಗೊಳ್ಬೇಕು ಅಂತಿರೋರ್ಗೂ ಒಂದು ಐಡಿಯಾ ಸಿಗಲಿ ಏನಾದ್ರ ಬಗ್ಗೆ. ಏಕೆಂದರೆ ತುಂಬ ಜಮಾನಿಂದನೂ ಎಲ್ಲರೂ ಬರೀ ಗೋಪ್ರೋ ಅಂದ್ಕೊಂಡೇ ಇದ್ದಾರೆ. ಬಟ್ ಗೋಪ್ರೋಗಿಂತ ಬೆಟರ್ ಆಪ್ಷನ್ಸ್ಗಳು ನಮ್ಮ ಹತ್ರ ಇದೆ. ಇನ್ನು ಕಮ್ಮಿ ಬಡ್ಜೆಟಲ್ಲೇ ನಮಗೆ ಒಂದು ಗೋಪ್ರೋ ಏನು ಕೊಡ್ತಾಯಿತ್ತು ನಿಮಗೆ ಔಟ್ಪುಟ್ಟು, ಅದಷ್ಟಕ್ಕೆ ಟಕ್ಕರ್ ಕೊಡುವಂಥ ಕ್ಯಾಮ್ರಾಗಳಿದ್ದಾವೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನು. ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ನಾನು ನನ್ನ ಸ್ವಇಚ್ಛೆಯಿಂದ, ನನ್ನ ವೈಫಿನ ಖರ್ಚಿನಿಂದ ಮಾಡ್ತಿರೋಂಥ ವೀಡಿಯೋ ಇದು. ಸೊ ಬನ್ನಿ ಹೋಗಿಬಿಡೋಣ. ಸೊ ಈಗ ನೀವೇನು ವಿಡಿಯೋ ಫುಟೇಜ್ ನೋಡ್ತಾ ಇದ್ದೀರಾ, ಇದು ಬಂದು 2.7K 30 FPS ರೆಕಾರ್ಡ್ ಆಗ್ತಾಯಿದೆ. ಸೊ ವಿಡಿಯೋ ಕ್ವಾಲಿಟಿ ಹೇಗಿದೆ, ನಿಮ್ಮ ಇಷ್ಟೊತ್ತು ಬಿಸಿಲಲ್ಲಿದ್ದು ಸ್ವಲ್ಪ ಸೊ ಇವಾಗ ಸ್ವಲ್ಪ ನೆರಳಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ವಿಡಿಯೋ ಕ್ವಾಲಿಟಿ ಹೇಗಿದೆ, ಇದ್ರ ಸ್ಟೆಬಿಲೈಸೇಷನ್ ಹೇಗಿದೆ, ನಿಮಗೆ ಇದು ತೊಗೊಳ್ಳೋದು ಒಳ್ಳೆಯದಾ, ಏನು ಎತ್ತ, ಮತ್ತು ಇದು ನನಗೆ ಎಷ್ಟು ಕಾಸ್ಟ್ ಆಯಿತು. ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ನಾನು ಮಾತಾಡ್ತೀನಿ. ಸೊ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ, ಒಂದು ನಿಮಿಷ ಇರಿ, ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಒಂದು ಕಮ್ಮಿ ಬಡ್ಜೆಟಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಬಾಯ್ ಸಹ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸಹ, ಫ್ಯಾಮಿಲಿಯಿಂದ ಬಂದಿರುವಂಥವ್ರಾದರೂ ಸಹ ಈ ಕ್ಯಾಮ್ರಾನ ಅಫೋರ್ಡ್ ಮಾಡ್ಬೋದು. ಮತ್ತು ಇನ್ನೊಂದು, ಇದರೊಂದು ಅಷ್ಟೊಂದು ರಿಸ್ಕ್ ಇರಲ್ಲ, ಖರ್ಚಿರಲ್ಲ ಅನ್ನೋಂತ ನಾನು ಹೇಳ್ತಾ ಇಲ್ಲ, ಬಟ್ ಖರ್ಚಿದೆ. ಬಟ್ ಕಂಪೇರ್ ಟು ಗೋಪ್ರೋ ಮಾಡಿದ್ರೆ ಇದು ಸೋ ಫಾರ್ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ. ಸೊ ಏನಕ್ಕೆ ನಾನು ಗೋಪ್ರೋಯಿಂದ DJIಗೆ ಶಿಫ್ಟ್ ಆದೆ ಅಂತಂದರೆ, ಗೋಪ್ರೋದಲ್ಲಿ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗ್ತಾಯಿತ್ತು. ಏನಂದರೆ ಆಡಿಯೋ ಮಿಸ್ಸಿಂಗ್ ಆಗೋದು, ವೀಡಿಯೋ ಫೋಟೇಜ್ ಕರೆಕ್ಟಾಗಿ ರೆಕಾರ್ಡ್ ಆಗ್ತಾ ಇರಲಿಲ್ಲ, ಮತ್ತು ಇನ್ನೊಂದು ಓವರ್ ಹೀಟ್ ಆಗಿಬಿಡ್ತಾಯಿತ್ತು, ಹೀಟ್ ಆಗಿಬಿಟ್ಟು ಆಟೋಮೆಟಿಕ್ಲಿ ಆಫ್ ಆಗಿಬಿಡ್ತಾಯಿತ್ತು. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಗುರು, ಸಿಕ್ಕಾಪಟ್ಟೆ. ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಗೋಪ್ರೋನ ತುಂಬ ವರ್ಷದಿಂದ ಯೂಸ್ ಮಾಡ್ತಿರೋರಿಗೆ ಅದ್ರ ಕಷ್ಟ ಏನಂತ ಗೊತ್ತಿರುತ್ತೆ.
ಸೊ ಅಷ್ಟು ನನಗೆ ಇರಿಟೇಷನ್ ಮಾಡಿಬಿಟ್ಟಿತ್ತು ಗೋಪ್ರೋ. ಸೊ ಹಂಗಾಗಿ ನಾನು ಗೋಪ್ರೋ ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಈ DJI ಕ್ಯಾಮ್ರಾ ತೊಗೊಂಡೆ. DJI ಕ್ಯಾಮ್ರಾದಲ್ಲಿ ನಿಮ್ಗೆ ಇನ್ನೊಂದು ಏನು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಿಮಗೆ ಇದರಲ್ಲಿ ಅಪ್ ಟು 4K 120 FPS ವರೆಗೂ ಮಾತ್ರ ನಿಮಗೆ ಲಿಮಿಟೇಷನ್ ಇರೋದು. ಈಗ ಬಂದಿರೋ ಗೋಪ್ರೋ 11, 12 ನಿಮಗೆ 5.3K 5K ವರೆಗೂ ನಿಮಗೆ ಆಪ್ಷನ್ಸ್ ಇದೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಗೋಪ್ರೋ ಇಟ್ಸ್ ರಿಸ್ಕ್. ಸೊ ಹಂಗಾಗಿ ಯೂಶ್ವಲಿ 4K ಈಸ್ ಮೋರ್ ದೆನ್ ಎನಫ್. ಇವಾಗ ಏನು ಕರೆಂಟ್ ಜನ್ರೇಷನ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ 4K ಈಸ್ ಮೋರ್ ದೆನ್ ಎನಫ್. ಸೊ ಅದಕ್ಕೆ ಮತ್ತು ಇನ್ನೊಂದು ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಏನಪ್ಪ ಬೆನಿಫಿಟ್ಸ್ ಅಂತಂದರೆ ಕ್ವಿಕ್ ಕ್ಯಾಪ್ಚರ್ ಇದೆ. ಕ್ವಿಕ್ ಕ್ಯಾಪ್ಚರ್ ಅಂದರೆ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಹೋಗ್ತಾ ಇರ್ತೀರಾ, ಇದನ್ನು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಸಡನ್ನಾಗಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅದ್ರ ಬಗ್ಗೆ ನೀವು ಶೂಟ್ ಮಾಡಬೇಕು. ಸೊ ಏನು ಮಾಡಬೇಕು, ನೀವು ಗೋಪ್ರೋ ಆದರೆ ಫಸ್ಟು ಆನ್ ಮಾಡಬೇಕು ಗೋಪ್ರೋನ, ಆಮೇಲೆ ಅಂದರೆ ರೆಕಾರ್ಡ್ ಬಟನ್ ಒತ್ತಬೇಕು. ಆನ್ ಆಗೋದಕ್ಕೆ 4 ಸೆಕೆಂಡು, ಅದು ಆನ್ ಆಗಿ ರೆಕಾರ್ಡ್ ಆಗೋದಕ್ಕೆ ಒಂದು 4 ಸೆಕೆಂಡು, ಟೋಟಲ್ 8 ಸೆಕೆಂಡಲ್ಲಿ ನಿಮಗೆ ಕಂಪ್ಲೀಟಾಗಿ ಆ ಒಂದು ಕ್ಯಾಪ್ಚರ್ ಹೊರಟೆ ಹೋಗುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ನೀವು ಕ್ಯಾಮ್ರಾ ಆಫ್ ಆಗಿದ್ರು ಸಹ ನೀವು ಒಂದು ರೆಕಾರ್ಡ್ ಬಟನ್ನ ಒತ್ತಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ವಿತಿನ್ 1 or 2 ಸೆಕೆಂಡಲ್ಲಿ ನಿಮಗೆ ವೀಡಿಯೋ ಕ್ಯಾಪ್ಚರಿಂಗ್ ರೆಕಾರ್ಡ್ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟು. ನಾನು ಆ್ಯಸ್ ಎ ಮೋಟೋ ಬ್ಲಾಗರ್ಗೆ ಇದೊಂಥರ ವರದಾನ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿ ಹೆಲ್ಪ್ ಆಗುತ್ತೆ ನಮಗೆ. ಬಿಕಾಸ್ ಸಮ್ಟೈಮ್ಸ್ ಆಫಲ್ಲಿ ಇರುತ್ತೆ, ಸಡನ್ನಾಗಿ ಏನೋ ಒಂದು ಆಯಿತು, ಏನೋ ಒಂದು ಇನ್ಸಿಡೆಂಟ್ ಬಂತು, ಏನೋ ಒಂದು ಬ್ಯೂಟಿಫುಲ್ ಪ್ಲೇಸ್ ಬಂತು, ಅದನ್ನು ಕ್ಯಾಪ್ಚರ್ ಮಾಡ್ಕೊಬೇಕು ಅಂದಾಗ ನಾವು ಗಾಡಿ ನಿಲ್ಲಿಸಿ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಅದು ರೆಕಾರ್ಡ್ ಆದಮೇಲೆ ಮತ್ತೆ ಮುಂದಕ್ಕೆ ಹೋಗಬೇಕು. ಸೊ ಇದೆಲ್ಲ ಸಿಕ್ಕಾಪಟ್ಟೆ ನಮ್ಮನ್ನ ಟೈಮ್ನ ಸೇವ್ ಮಾಡುತ್ತೆ ಇದು. ಮತ್ತು ಇನ್ನೊಂದು ಏನಪ್ಪ ಬೆನಿಫಿಟ್ಸ್ ಅಂತಂದರೆ ಇದರಲ್ಲಿ ನಿಮಗೆ ಬ್ಯಾಟ್ರಿ ಪ್ಯಾಕಪ್ಪು ಗುರು, ಸೀರಿಯಸ್ ಆಗಿ ಹೇಳ್ತೀನಿ, ಬ್ಯಾಟ್ರಿ ಪ್ಯಾಕಪ್ ಮಾತ್ರ ಬೆಂಕಿ ಇದೆ ಗುರು. ಲಿಟ್ರಲಿ ಹೇಳಬೇಕು ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಒಂದು ಕ್ಯಾಮ್ರಾದಲ್ಲಿ ಈ ಥರ ಬ್ಯಾಟ್ರಿ ಪ್ಯಾಕಪ್ ಬರುತ್ತಾ ಅಂತ. ನಿಮಗೆ 4K 30 FPS ಅಲ್ಲಿ ನಿಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ 1.5 hour ಮೇಲೆ ರೆಕಾರ್ಡ್ ಆಗುತ್ತೆ ಗುರು. ಇದಕ್ಕಿಂತ ಇನ್ನೇನು ಬೇಕು ಹೇಳಿ ನಿಮಗೆ. ಮತ್ತು ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ಸ್ ಇದೆ. ಸೊ ಹಂಗಾಗಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇರೋದ್ರಿಂದ ವಿತಿನ್ 18 ಮಿನಿಟ್ಸಲ್ಲಿ ನಿಮಗೆ 80% ಅಪ್ ಟು 75% ವರೆಗೂ ನಿಮಗೆ ಚಾರ್ಜ್ ಆಗಿಬಿಡುತ್ತೆ. ನೀವೆಲ್ಲನ ಲಾಂಗ್ ಹೋಗ್ಬೇಕಾದ್ರೆ ಎಲ್ಲನ ಒಂದು ಕಡೆ ಟೀ ಬ್ರೇಕ್ ಹಾಕಿದಾಗ ನೀವು ಚಾರ್ಜ್ ಹಾಕೊಂಡ್ರು ರೆಡಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ನಿಮ್ಗೆ ಒಂದು ಟೀ ಬ್ರೇಕಲ್ಲಿ ನಿಮಗೆ ಕ್ಯಾಮ್ರಾ ಮತ್ತೆ ಚಾರ್ಜ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಕ್ವಿಕ್ ಚಾರ್ಜರ್ ಇದೆ, ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಇದೆ, ವಿಡಿಯೋ. ಮತ್ತು ಇನ್ನೊಂದು ಮೇನ್ ವಿಚಾರ ಹೇಳಬೇಕು ಅಂದರೆ ಸ್ಟೆಬಿಲೈಸೇಷನ್ ಗುರು. ನೀವು ನೋಡ್ತಿರ್ಬೋದು, ಸ್ಟೆಬಿಲೈಸೇಷನ್ ಮಾತ್ರ ಸಖತ್ತಾಗಿದೆ. ಇದರಲ್ಲಿ 2 ಥರ ಸ್ಟೆಬಿಲೈಸೇಷನ್ ಇದೆ. ಒಂದು ರಾಕ್ ಸ್ಟಡಿ ಅಂತ, ಮತ್ತು ಇನ್ನೊಂದು ರಾಕ್ ಸ್ಟಡಿ ಪ್ಲಸ್ ಅಂತ. ಸೊ ರಾಕ್ ಸ್ಟಡಿ ಪ್ಲಸ್ ನೀವು ಮಾಡ್ಕೊಂಡಾಗ ಏನಾಗುತ್ತೆ, ಅಯ್ಯಪ್ಪ, ಸೊ ರಾಕ್ ಸ್ಟಡಿ ಪ್ಲಸ್ ಮಾಡಿಕೊಂಡ್ರೆ ನಿಮ್ಗೆ ಸ್ವಲ್ಪ ವಿಡಿಯೋ ಕ್ರಾಪ್ ಆಗುತ್ತೆ, ಬಟ್ ಸ್ಟೆಬಿಲೈಸೇಷನ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಈ ಕ್ಯಾಮ್ರಾದಲ್ಲಿ ಇನ್ನೂ ಕೆಲವೊಂದು ಬೆಸ್ಟ್ ಫ್ಯೂಚರ್ಸ್ಗಳಿದೆ. ಏನಪ್ಪ ಅಂತಂದರೆ ನಿಮಗೆ ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ನಿಮಗೆ ಅಪ್ ಟು 18 ಮೀಟರ್ವರೆಗೂ ನಿಮಗೆ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ಹಂಗಾಗಿ ಬೆಸ್ಟು, ನೀವು ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಬಟ್ ನಾನು ರಿವ್ಯೂ ಮಾಡಿರೋ ಪ್ರಕಾರ ಮತ್ತು ರಿಸರ್ಚ್ ಮಾಡಿರೋ ಪ್ರಕಾರ ಆದಷ್ಟು ಡೈರೆಕ್ಟ್ ಕ್ಯಾಮ್ರಾನ ನೀರಿಂದ ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಯಾವುದೇ ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಆಗಿರ್ಬೋದು ಹೇಳೋಕ್ಕಾಗಲ್ಲ ಗುರು, ಯಾವಾಗ ಕೈ ಕೊಡ್ತಾಳೆ ಯಾವಾಗ ಏನಾಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಒಂದು ವಾಟರ್ ಪ್ರೂಫಿಂಗ್ ಕೇಸ್ ಜೊತೆ ಯೂಸ್ ಮಾಡಿ ಅನ್ನೋದು ನನ್ನ ಒಂದು ಬೆಸ್ಟ್ ಸಜೆಷನು. ನೀವು ರೈನಲ್ಲಿ ಅಥವಾ ಮಾನ್ಸೂನಲ್ಲಿ ಏನಾದ್ರು ರೆಕಾರ್ಡ್ ಮಾಡ್ತೀರಾ ಅಂತಂದಾಗ. ಸೊ ಅದಕ್ಕೆ ಇನ್ನೊಂದು ಆಪ್ಷನ್, ಅವಾಗ ನಿಮ್ಗೆ ತಲೆಯಲ್ಲಿ ಒಂದು ಡೌಟ್ ಬರುತ್ತೆ, ಗುರು ನಾನು ವಾಟರ್ ಪ್ರೂಫ್ ಕೇಸ್ ಹಾಕೊಂಬಿಟ್ರೆ ಆಡಿಯೋ ಹೇಗೆ ರೆಕಾರ್ಡ್ ಮಾಡ್ಕೊಳ್ಳೋದು, ಆಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ವಲ್ಲ. ಸೊ ಅದಕ್ಕೂ ಒಂದು ಆಪ್ಷನ್ಸ್ ಇದೆ. ಸೊ DJIನಲ್ಲಿ ನಿಮಗೆ ಬ್ಲೂಟೂತ್ ಆಡಿಯೋ ರೆಕಾರ್ಡಿಂಗ್ ಆಪ್ಷನ್ಸ್ ಇದೆ. ಸೊ ನೀವು DJI ಮೈಕ್ನ ತೊಗೊಂಡ್ರೆ ನೀವು ಇದರಲ್ಲಿ ಡೈರೆಕ್ಟಾಗಿ ನೀವು ಯಾವುದೇ ರೀತಿಯ ವೈರ್ಡ್ ಅದು ಯಾವುದೋ ಸಿಗಿಸ್ಕೊಳ್ಳೋದು, ಹೆಲ್ಮೆಟ್ ಫಿಕ್ಸ್ ಮಾಡ್ಕೊಳ್ಳೋದು ಯಾವುದೋ ಅವಶ್ಯಕತೆ ಇರೋಲ್ಲ. ಡೈರೆಕ್ಟಾಗಿ ನೀವು ಹೆಲ್ಮೆಟ್ನ ನೀವು ಕ್ಯಾಮ್ರಾನ ನಿಮ್ಮ ಹೆಲ್ಮೆಟ್ಟಿಗೆ ಫಿಕ್ಸ್ ಮಾಡಿ, ಮತ್ತು ನೀವು ಹೆಲ್ಮೆಟ್ ಒಳಗಡೆ ನೀವು ಮೈಕ್ನ ಇಟ್ಕೊಂಡು ಆರಾಮಾಗಿ ರೆಕಾರ್ಡ್ ಮಾಡೋದು. ಬಿಕಾಸ್ ನಿಮ್ಮ ಹೆಲ್ಮೆಟ್ ಒಳಗಡೆ ನೀರಂತೂ ಹೋಗಲ್ಲ. ಸೊ ಆರಾಮಾಗಿ ಆಡಿಯೋನೂ ರೆಕಾರ್ಡ್ ಆಗುತ್ತೆ, ವಿಡಿಯೋನೂ ರೆಕಾರ್ಡ್ ಆಗುತ್ತೆ. ಸೊ ಇದೊಂದು ಬೆಸ್ಟ್ ಬೆನಿಫಿಟ್ಸ್ ಏನಪ್ಪ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ. ಮತ್ತು ಇನ್ನು ಈ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂತಂದರೆ ನನಗಂತೂ ಸಿಕ್ಕಾಪಟ್ಟೆ ಕಂಪ್ಯಾಕ್ಟ್ ಆಗಿದೆ ಗುರು, ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಕಂಪ್ಯಾಕ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ಗೋಪ್ರೋ, ನಿಮಗೊಂದು ಇಮೇಜ್ ಹಾಕ್ತೀನಿ ನಾನು, ಗೋಪ್ರೋ ಮತ್ತು ಇದ್ರದ್ದು ಎರಡದು ಸೈಜ್ ಕಂಪ್ಯಾರಿಸನ್ ಇದು ನಿಮ್ಗೆ ಅವಳೇ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ವೆಯ್ಟು ಅಷ್ಟೇ ಗುರು, ಬರೀ 140 ಗ್ರಾಮ್ ಇದೆ ಗುರು. ಇದರಲ್ಲಿ ಬರೀ 140 ಗ್ರಾಮ್ ಇದೆ ಅಷ್ಟೇ ಈ ಕ್ಯಾಮ್ರಾ. ಮತ್ತು ನಿಮಗೆ ಇದೊಂದು ಕೇಸ್ ಒಂದು 50 ಗ್ರಾಮು ಎಲ್ಲ ಸೇರಿ ನಿಮ್ಗೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 150 ಗ್ರಾಮ್ಸ್. ಅದೇ ನೀವು ಗೋಪ್ರೋ ತೊಗೊಳ್ತೀರಾ ಅಂದರೆ ಲಿಟರ್ಲಿ 200 ಗ್ರಾಮ್ಸ್ ಮೇಲೆ ಹೋಗ್ಬಿಡ್ತದೆ ಗುರು. ಆ ಕ್ಯಾಮ್ರಾ ಪ್ಲಸ್ ಆ ಮೀಡಿಯಾ ಮಾಡು ಎಲ್ಲ ಸೆಟಪ್ಪು ವೆಯ್ಟು ಮತ್ತು ಇನ್ನೊಂದು ಅದ್ರಲ್ಲಿ ವೆಯ್ಟ್ ಜಾಸ್ತಿ ಗುರು. ಕತ್ತೆಲ್ಲ ನಾವು ಹೋಗ್ಬಿಡುತ್ತೆ. 3 ಅವರ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಗೋಪ್ರೋ ಹಾಕ್ಕೊಂಡು ಲಿಟರ್ಲಿ ನಿಮ್ಮ ಕತ್ತೆಲ್ಲ ಪೇನ್ ಬಂದುಬಿಡುತ್ತೆ. ಲೈಟ್ ವೆಯ್ಟ್ ಆಗಿದೆ, ಕಂಪ್ಯಾಕ್ಟ್ ಆಗಿದೆ, ಒಳ್ಳೆ ಫ್ಯೂಚರಿಸ್ಟಿಕ್ ಆಗಿದೆ, ಒಟ್ಟೆ ಕಂಪ್ಯಾಕ್ಟ್ ಆಗಿದೆ ನನ್ನ ಪ್ರಕಾರ ಈ ವಿಷಯ ಹೇಳಬೇಕು ಅಂತಂದರೆ. ಸೊ ದಯವಿಟ್ಟು ಯಾರಾದರೂ ಹೊಸ್ದಾಗಿ
ಮೋಟೋ ಬ್ಲಾಗ್ ಮಾಡಬೇಕು ಅಂತಿರೋರು ಅಥವಾ ಕ್ಯಾಮ್ರಾ ತೊಗೊಳ್ಬೇಕು ಅಂತಿರೋರಿಗೆ ಇದಂತೂ ವರದಾನ ಅಂತಂದರೆ ತಪ್ಪಾಗಲ್ಲ ಗುರು. ಓಕೆ, ಎಲ್ಲ ಹೇಳಿದಾಯಿತು. ಬನ್ನಿ ಇದ್ರದ್ದೊಂದು ಪ್ರೈಸ್ ಬಗ್ಗೆನೂ ಮಾತಾಡ್ಬೋಣ. ಸೊ ಇವಾಗ ಅಮೆಝಾನ್ ಪ್ರೈಮ್ ಡೇ ಇರೋದ್ರಿಂದ ಸೊ ನಿಮಗೆ ಸ್ಟ್ಯಾಂಡರ್ಡ್ ಕಾಂಬೋ ಬಂದು 21,000 ಇದೆ. ಮತ್ತು ಅಡ್ವೆಂಚರ್ ಕಾಂಬೋ ಅಂತ ಬರುತ್ತೆ. ಅಡ್ವೆಂಚರ್ ಕಾಂಬೋದಲ್ಲಿ ನಿಮಗೆ 3 ಬ್ಯಾಟ್ರಿ, ಚಾರ್ಜಿಂಗ್ ಕೇಸು, ಒಂದು ಗಿಂಬಲ್ಲು, ಸೊ ಇದೆಲ್ಲ ಟೋಟಲ್ ನಿಮಗೆ 29,000 ರೂಪಾಯಿ ಏನೋ ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ ಕಾಂಬೋ ಬಂದು ನಿಮಗೆ ಬರೀ ಒಂದು ಕ್ಯಾಮ್ರಾ, ಒಂದು ಬ್ಯಾಟ್ರಿ ಮತ್ತು ಒಂದು ಕೇಸ್ ಅಷ್ಟೇ ನಿಮಗೆ ಸಿಗೋದು. ಸೊ ಚಾಯ್ಸ್ ಇಸ್ ಯುವರ್ಸ್. ಇಲ್ಲ ನನಗೆ ಸ್ಟ್ಯಾಂಡರ್ಡ್ ಕಾಂಬೋ ಸಾಕು, ನನಗೆ ಒಂದು ನಾರ್ಮಲ್ ಡೇ ಟು ಡೇ ವೀಡಿಯೋಗಳು ಮಾಡ್ತೀನಿ ಅನ್ನೋದಾದರೆ ದಯವಿಟ್ಟು ಸ್ಟ್ಯಾಂಡರ್ಡ್ ಕಾಂಬೋಗೆ ಹೋಗಿ. ಇಲ್ಲ ನಾನು ಲಾಂಗ್ ಟೂರಿಂಗ್ಗಳು ಮಾಡ್ತೀನಿ, ಅಡ್ವೆಂಚರಸ್ ಇವೆಂಟ್ಗಳನ್ನ ನಾನು ಶೂಟ್ ಮಾಡ್ಕೊಳ್ತೀನಿ ಅನ್ನೋದಾದರೆ ದಯವಿಟ್ಟು ಸ್ಟ್ಯಾಂಡರ್ಡ್ ಕಾಂಬೋಗೆ ಹೋಗಿ. ಬಿಕಾಸ್ ನಿಮಗೆ 3 ಬ್ಯಾಟ್ರಿ ನಿಮಗೆ ಚಾರ್ಜಿಂಗ್ ಕೇಸ್ ಸಿಗುತ್ತೆ. ಮತ್ತು ಈ ಚಾರ್ಜಿಂಗ್ ಕೇಸಲ್ಲಿ ನಿಮ್ಗೆ ಇನ್ನೊಂದೇನು ಬೆನಿಫಿಟ್ ಅಂತಂದರೆ ನೀವು ಅದನ್ನು USB ಥರನೂ ಯೂಸ್ ಮಾಡ್ಕೊಬೋದು. ಸಮ್ಟೈಮ್ಸ್ ನಿಮ್ಮ ಫೋನ್ ಏನು ಡೆಡ್ ಆಗಿದ್ದರೆ, ಅಕಸ್ಮಾತ್ ನಿಮಗೇನು ಎಮರ್ಜೆನ್ಸಿ ಇತ್ತು ಅಂದಾಗ ನೀವೊಂದು ಫೋನ್ನ ಚಾರ್ಜ್ ಸಹ ಮಾಡ್ಕೊಳ್ಬೋದು. ಸೊ ಇದು ಒಂದು ಕಂಪ್ಲೀಟ್ ಆನೆಸ್ಟ್ ರಿವ್ಯೂ ನನ್ನ ಕಡೆಯಿಂದ ಒಂದು DJI Action 4 ಬಗ್ಗೆ. ಸೊ ಇದರಲ್ಲಿ ಈಗ ರೀಸೆಂಟ್ಲಿ DJI Action 5 ಬಂದಿದೆ. ಮತ್ತು ಇನ್ನೊಂದು ಏನಪ್ಪ ನಿಮಗೆ ಅಂದರೆ DJI ಇನ್ನೊಂದೇನು ಕಾಂಪ್ಯಾಕ್ಟ್ ಈಸಿನೆಸ್ ಏನಪ್ಪ ಅಂತಂದರೆ, ಈಗ DJI ಈ ಒಂದು ಬ್ಯಾಟ್ರಿ ಬಂದು 1770 ಸಮಥಿಂಗ್ ಏನೋ mAh ಇದೆ. ಸೊ ಈಗ ಹೊಸದಾಗಿ Action 5 ಬಂದಿರೋದು 1950. ಸೊ ನೀವು ಆ ಬ್ಯಾಟ್ರಿನೂ ಸಹ ಇದಕ್ಕೆ ಹಾಕೊಳ್ಬೋದು. ಓಕೆನಾ? ಸೊ ನಿಮ್ಗೆ ಅವಾಗ ಇನ್ನೂ ಒಂದು ಬ್ಯಾಟ್ರಿ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಬನ್ನಿ, ಇವಾಗ ಹೇಳಿರೋ ಪ್ರಕಾರ ನಿಮಗೆ 1080p 30 FPS ಅಪ್ ಟು 4 hours ರೆಕಾರ್ಡ್ ಮಾಡ್ಕೊಬೋದು. 4Kನಲ್ಲಿ ನೀವು ಅಪ್ ಟು 2.5 hourವರೆಗೂ ರೆಕಾರ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಅಷ್ಟೊಂದು ಆಗಲ್ಲ. ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 hours ನಿಮ್ಗೆ ರೆಕಾರ್ಡ್ ಆಗ್ಬೋದು. ನಿಮ್ಗೆ ಒಳ್ಳೆ ಬೆನಿಫಿಟ್ ಅಲ್ಲ ಗುರು. ಈಗ 1770 mAh ಇಂದ ನೀವು 950 mAh ಅಂತಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬ್ಯಾಕಪ್ ಸಿಗ್ದಂಗೆ ಆಗುತ್ತೆ. ಸೊ ಆ ಬ್ಯಾಟ್ರಿನೂ ಸಹ ಇದಕ್ಕೆ ಯೂಸ್ ಮಾಡ್ಕೊಬೋದು. ಈವನ್ ಆ ಬ್ಯಾಟ್ರಿನ Action 3ಗೂ ಯೂಸ್ ಮಾಡ್ಬೋದು, Action 4ಗೂ ಯೂಸ್ ಮಾಡ್ಬೋದು, Action 5ಗೂ ಯೂಸ್ ಮಾಡ್ಬೋದು. ಇವರು ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅಂತಂದರೆ, ಈಗ Action 3 ಬ್ಯಾಟ್ರಿನ ನೀವು Action 4ಗೆ ಯೂಸ್ ಮಾಡ್ಬೋದು, Action 5ಗೂ ಯೂಸ್ ಮಾಡ್ಬೋದು. ಅದೇ ಥರ ಸೊ ಕಾಂಪ್ಯಾಕ್ಟ್ ಆಗಿರುತ್ತೆ, ಎಲ್ಲ ಒಂದೇ ಸೈಜಲ್ಲಿರುತ್ತೆ. ಬಟ್ ಒಂದು ಕೆಪಾಸಿಟಿನ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಮೇಜರ್ DJIನಲ್ಲಿ ತುಂಬ ಕೇಳ್ಪಟ್ಟಿದ್ದು ಏನಪ್ಪ ಅಂದರೆ Action 3 ಬಂದಾಗ ಸೊ ಇದರಲ್ಲಿ ಆಡಿಯೋ ಇನ್ಪುಟ್ ತೊಗೊಳಲ್ಲ ಗುರು, ಮೈಕಿಂದು ಪ್ರಾಬ್ಲಮ್ ಇದೆ ತುಂಬ, ಯಾವುದೂ ಮೈಕ್ ಆಗಲ್ಲ. ಸೊ ವೈರ್ಡ್ ಮೈಕಲ್ಲಿ ತುಂಬ ಪ್ರಾಬ್ಲಮ್ ಕೊಡ್ತಾಯಿದೆ. ಆಡಿಯೋ ಕರೆಕ್ಟಾಗಿ ಕೇಳಿಸಿದ್ರೆ ಸರೌಂಡಿಂಗ್ ಬರಲ್ಲ. ಸರೌಂಡಿಂಗ್ ಬಂದರೆ ನನ್ನ ವಾಯ್ಸಿಗೆ ನಾವು ಮಾತಾಡ್ತಾ ಇರ್ತೀವಿ, ಆ ವಾಯ್ಸ್ ಅಷ್ಟು ಕ್ಲಿಯರಾಗಿ ಬರಲ್ಲ ಅಂತ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳಿತ್ತು. ಬಟ್ DJI Action 4ಅಲ್ಲಿ ಪ್ರಾಬ್ಲಮ್ನ ತಕ್ಕಮಟ್ಟಿಗೆ ನೀವು ಕಮ್ಮಿ ಅದ್ರ ಬಗ್ಗೆ ಸಾಲ್ಟ್ ಔಟ್ ಮಾಡಿದ್ದಾರೆ. ಸೊ ನಿಮಗೆ ಅದರದ್ದು ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ಸುಮಾರು ನೀವು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಸ್ಯಾಮ್ಸಂಗ್ದು AKG ಹೆಡ್ಫೋನ್, ಸ್ಯಾಮ್ಸಂಗ್ AKG ಹೆಡ್ಫೋನ್ ಬೆಸ್ಟು ಅಂತಾರೆ. ಬಟ್ ನಾನು ಅದನ್ನು ಟ್ರೈ ಮಾಡಿಲ್ಲ. ಬಿಕಾಸ್ ಏನಪ್ಪ ಅಂತಂದರೆ ನನ್ನ ಹತ್ರ 2 years ಬಿಫೋರು OnePlusದು ನಾಡ್ ಫೋನ್ ಇತ್ತು. ಓಕೆನಾ? ಸೊ ಅದಕ್ಕೆ ನಾನೊಂದು Type C ಹೆಡ್ಫೋನ್ ತೊಗೊಂಡಿದ್ದೆ. ಸೊ ಕರೆಂಟ್ಲಿ ಇವಾಗ ನೀವೇನು ಆಡಿಯೋ ಕೇಳ್ತಾ ಇದ್ದೀರಾ, ಸೊ ಅದೇ OnePlus ನಾಡ್ದು Type C ಹೆಡ್ಫೋನ್. ಸೊ ಇದರಲ್ಲಿ ಆಡಿಯೋ ಕ್ವಾಲಿಟಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಬರ್ತಾಯಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದನ್ನು ಟೆಸ್ಟ್ ಮಾಡಿದಾಗ. ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ಸೀರಿಯಸ್ಲಿ ಇದರಲ್ಲಿ ಇಷ್ಟು ಚೆನ್ನಾಗಿ ಆಡಿಯೋ ಬರುತ್ತಾ ಅಂತ. ಸೊ ಇದು ನನ್ನ ಒಂದು ದೇಸಿ ಜುಗಾಡ್ ಮಾಡಿದ್ದೀನಿ. ಸೊ ನಿಮ್ಗಳ ಹತ್ರ ಯಾರ ಹತ್ರ ಆದರೂ ನಿಮಗೆ OnePlus ನಾಡ್ದು Type C ಹೆಡ್ಫೋನ್ ಇದ್ದರೆ ಇದಕ್ಕೆ ಖಂಡಿತ ಕಂಫರ್ಟಬಲ್ ಆಗುತ್ತೆ. ಮತ್ತು ಅನ್ನೋದು ಆಡಿಯೋ ಕ್ವಾಲಿಟಿ ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ಗೇನ್ ಬಂದು ನೀವು -3ಗೆ ಇಟ್ಕೊಳ್ಳಿ, -3 to 5 ಒಳಗಡೆ ಇರಲಿ. ಸೊ ಆವಾಗ ನಿಮಗೆ ಇನ್ನೂ ಒಂದು ಆಡಿಯೋ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಲಿವಿಯರ್ ಸ್ಟಿಯರೋ ಹೆಡ್ಫೋನ್ಸ್ ಇದ್ದರೆ ಸ್ಟಿಯರೋಗೆ ಹಾಕ್ಕೊಳ್ಳಿ. ನೀವೊಂದು ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಪ್ರೋ ಸೆಟ್ಟಿಂಗಲ್ಲಿ ಹೋದಾಗ ನಿಮಗೆ ಆಡಿಯೋದೊಂದು ಸಿಂಬಲ್ ಬರುತ್ತೆ. ಸೊ ಆವಾಗ ನೀವು ಅದನ್ನು ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಮೋನೋ ಇಟ್ಕೊಳ್ಳಿ. ನಿಮಗೆ ಬರೀ ವಾಯ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿದ್ದರೆ ಅಥವಾ ನಿಮಗೆ ಸರೌಂಡಿಂಗ್ದು ಫಾರ್ ಎಕ್ಸಾಂಪಲ್ ಸೂಪರ್ ಬೈಕ್ಗಳಲ್ಲಿ ಬೈಕ್ದು ಸೌಂಡ್ ಇರುತ್ತೆ. ಸೊ ಅದು ನಿಮ್ಗೆ ಚೆನ್ನಾಗಿ ಬರಬೇಕು ಅಂತಂದರೆ ಸ್ಟಿಯರೋ ಇಟ್ಕೊಳ್ಳಿ. ಸೊ ಓಕೆ, ಕ್ಯಾಮ್ರಾ ಬಗ್ಗೆ ಎಲ್ಲ ಮಾತಾಡಿದಾಯಿತು. ಸೊ ಇವಾಗ ನನ್ನ ಒಂದು ಕಂಪ್ಯಾರಿಸನ್ ಗೋಪ್ರೋ ಬಿಟ್ಟು ಇದಕ್ಕೇನಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಿಮ್ಗೆ ಅವಾಗಲೇ ಹೇಳ್ದಂಗೆ, ಒಂದು ಪ್ರೈಸ್, ಎರಡನೇದು ಈಸಿ ಟು ಯೂಸ್, ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಕಂಪ್ಯಾಕ್ಟ್ ಆಗಿದೆ, ಸೈಜ್ ಚಿಕ್ಕದಾಗಿದೆ, ವೆಯ್ಟ್ ಕಮ್ಮಿ ಇದೆ. ಸೊ ಮತ್ತು ವೀಡಿಯೋ ಕ್ವಾಲಿಟಿ ಸಖತ್ತಾಗಿದೆ, ಅದ್ರ ಬಗ್ಗೆ ಎರಡನೇ ಡೌಟೇ ಇಲ್ಲ.
ಮತ್ತು ಇನ್ನೊಂದು ಬ್ಯಾಟ್ರಿ ಪ್ಯಾಕಪ್ ಅಂತೂ ಬೆಂಕಿ ಆಗಿದೆ. ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಒಳ್ಳೆ ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ ನಿಮಗೆ. ಸೊ ಇಷ್ಟೆಲ್ಲ ಬೆನಿಫಿಟ್ಗಳಿದೆ ಅನ್ಬೇಕಾದ್ರೆ ನಾವೇನಕ್ಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಒಬ್ಬ ಮಿಡಲ್ ಕ್ಲಾಸ್ ಬಾಯಿಗೆ ನೀವೇ ಒಂದು ಗೋಪ್ರೋ ಸೆಟಪ್ ಮಾಡ್ಕೊತೀನಿ ಅಂದರೆ ನಿಮಗೆ 40,000 45,000 ಆಗುತ್ತೆ. ಬಟ್ ಇದರಲ್ಲಿ ನಿಮಗೆ 20,000 ರೂಪಾಯಿಗೆ ನಿಮಗೆ ಒಂದು ಸೆಟಪ್ಪೇ ಆಗೋಗುತ್ತೆ ಗುರು. ಟು ಬಿ ಆನೆಸ್ಟಾಗಿ ಹೇಳ್ತೀನಿ, 25,000 ರೂಪಾಯಿ ನಿಮಗೆ ಕಂಪ್ಲೀಟ್ ಸೆಟಪ್ ಆಗುತ್ತೆ. ನಿಮ್ಗೆ ಏನಿಲ್ಲ ಒಂದು 10,000 ರೂಪಾಯಿ ಸೇವ್ ಆಗುತ್ತೆ. ಬಿಕಾಸ್ ಅದು ಒಂದು ದುಡ್ಡೇ ಅಲ್ವಾ ಗುರು ಒಬ್ಬ ಮಿಡಲ್ ಕ್ಲಾಸ್ನವ್ರಿಗೆ. ಸೊ ಹಂಗಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಒಂದು ಆನೆಸ್ಟ್ ರಿವ್ಯೂ ಆಗಿತ್ತು ಒಂದು DJI Action 4 ಬಗ್ಗೆ. ಸೊ ನಿಮಗೆ ಈ ವಿಷಯ ಈ ವಿಡಿಯೋ ಹೇಗಿದೆ, ಹೇಗೆ ಬಂದಿದೆ, ಹೇಗೆ ಇಷ್ಟ ಆಗಿದೆಯೋ ಇಲ್ವೋ, ನಿಮ್ಗೆ ಏನಾದರೂ ಅನಿಸಿಕೆಗಳು ಮತ್ತು ನಿಮ್ದು ಏನಾದರೂ ಕ್ವಶನ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಏನಂತಂದರೆ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ 100% ನಾನು ಗ್ಯಾರಂಟಿ ಕೊಡ್ತೀನಿ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತೊಗೊಂಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಅದಕ್ಕೋಸ್ಕರ ಮತ್ತು ನಿಮಗೆ ಈ ಕ್ಯಾಮ್ರಾ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಇದ್ರ ಆಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅಡಿಷ್ನಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದು ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ಲಿ ಒಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬ್ಲೆಸ್ ಮೀ, ಮಿಸ್ ಮೀ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು, ಟಾಟಾ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ.